ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ಖಾನಾಪುರ ಸ್ಟೇಷನ್ ನಲ್ಲಿ ಅದರ ಠಾಣಾಧಿಕಾರಿ ಸಿಪಿಐ ಮಂಜುನಾಥ್ ಅವರು ಬೇಜವಾಬ್ದಾರಿ ಮಾತಾಡಿದ್ದಾರೆ. ಬಿಜೆಪಿ ಜನಪ್ರತಿನಿಧಿಗಳಿಗೆ ಒಳಗಡೆ ಹೋಗಿ ಮೀಟಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರನ್ನ ಅಮಾನತು ಮಾಡಿದ್ದಾರೆ ಐಜಿಪಿ ಅವರು. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ. ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವು ಯಾವುದನ್ನು ಕೊಡೋದಿಲ್ಲ. ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ. ಅವರಲ್ಲಿ ಏನು ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಸರ್, ಈಗ ಠಾಣೆ ಒಳಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಇರ್ತಾರೆ, ಡಿಸಿಪಿ ಅವರು ಇರ್ತಾರೆ, 3 ಜನ ಎಸಿಪಿಗಳು ಇರ್ತಾರೆ. ಸೊ ಅಂತದ್ರಲ್ಲಿ ಒಬ್ಬ ಸಿಪಿ ಅವರನ್ನ ಸಸ್ಪೆಂಡ್ ಮಾಡುವಂಥದ್ದು. ಅದನ್ನೇ ಹೇಳಿದ್ನಲ್ಲ, ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಏನು ಕಾರಣ ಸಿಕ್ಕಿದೆ ಗೊತ್ತಿಲ್ಲ. ಆ ಕಾರಣದಿಂದ ಅವ್ರು ಮಾಡಿರ್ತಾರೆ. ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ಲಿ ಇದೆಲ್ಲ ಕೊಡ್ಲಿ. ಇಲ್ಲ, ಅದು ಈಗ CID ಕೊಟ್ಟಿದೀವಲ್ಲ, ಅದನ್ನು ಸೇರಿ COD ಕೊಟ್ಟಿರೋದು. ಈಗ ನಾನು ಯಾವುದು ಹೇಳಿಕೆಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನಾವು COD ಎನ್ಕ್ವೈರಿ ಮಾಡೋದಕ್ಕೆ ಕೊಟ್ಟಿದ್ದೇವೆ. ಈಗ ನಾನು ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಸಬ್ಜುಡಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಹೇಳಿಕೆಗಳನ್ನು ಕೊಡೋದಿಲ್ಲ. ನೀವು ಬೇರೆ ಇನ್ನೇನಾದ್ರೂ ಹೇಳ್ತಾ ಇದ್ದೀನಲ್ರಿ, ಅವ್ರದ್ದು ಏನು ಲ್ಯಾಬ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ. ಏನ್ ಲ್ಯಾಬ್ಸ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿಯಪ್ಪ, ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಭದ್ರತೆ ವಿಚಾರದಲ್ಲಿ ಚರ್ಚೆ ಆಯಿತು, ಜೊತೆಗೆ ಏನೇನು ಈಗ ನಾನು ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಏನು 26-27ಕ್ಕೆ ಗಾಂಧಿ ಭಾರತ ಈ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಪ್ರೋಟೋಕಾಲ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಒಬ್ಬ ಗೃಹ ಸಚಿವನಾಗಿ ನಾನು ಸಭೆಯನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಚರ್ಚೆ ಮಾಡಿ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಅವರಿಗೆ ಸೇಫ್ಟಿ ದೃಷ್ಟಿಯಿಂದ ಏನು ಮಾಡಬೇಕು. ಸುಮಾರು 4,500 ಪೊಲೀಸ್ ಏನು ಅಧಿವೇಶನದ ಸಂದರ್ಭದಲ್ಲಿ ಬಂದಿದ್ರು ಅವ್ರನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಯಾಕೆಂದರೆ ಅಷ್ಟು ಜನ ಬೇಕಾಗ್ತದೆ ಅಂತೇಳಿ ನಾವು ಉಳಿಸ್ಕೊಂಡಿದ್ದೇವೆ. ಅದರ ಬಗ್ಗೆ ಮೀಟಿಂಗ್ ಕರೆದಿದ್ದೇನೆ. ಬೇರೆ ಯಾವುದನ್ನು ನಾವು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿಲ್ಲ. ಇಲ್ಲ, ಅದ್ರ ಶಬ್ದನೇ ಎತ್ತಿಲ್ಲ. ಓನ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಾತ್ರ ಸ್ಥೀಮಿತವಾದ ಚರ್ಚೆ ಆಗಿದೆ. ಬಿಟ್ರೆ DCM ಅವರು ಕೂಡ ಬಂದರು. ಯಾಕೆಂದ್ರೆ ಅವ್ರನ್ನ ನಾವು ಕರೆಸ್ಕೊಂಡು ಯಾರ್ಯಾರು ಬರ್ತಿದ್ದಾರೆ, ಅದಕ್ಕೆ ಏನೇನು ಪ್ರೋಟೋಕಾಲ್ ಕೊಡಬೇಕು, ಆಮೇಲೆ ಏರ್ಪೋರ್ಟ್ನಿಂದ ಅವರನ್ನು ರಿಸೀವ್ ಮಾಡೋದು ಹೇಗೆ, ಇವೆಲ್ಲ ಡೀಟೇಲ್ಸನ್ನು ಅವ್ರ ಹತ್ರ ತಗೋಬೇಕಾಗಿತ್ತು. ಯಾರ ಹತ್ರ? ಅಧ್ಯಕ್ಷರ ಹತ್ರ. ಅವರು ಅಧ್ಯಕ್ಷರು ಇರೋದ್ರಿಂದ, KPCC ಅಧ್ಯಕ್ಷರು ಇರೋದ್ರಿಂದ DCM ಅವ್ರನ್ನ ನಾವು ಕರೆದು ಅವ್ರ ಹತ್ರ ಡೀಟೇಲ್ಸ್ ತಗೊಂಡಿದ್ದೀವಿ. ಇನ್ನೂ ಕೆಲವು ಡೀಟೇಲ್ಸ್ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ 3 ಫ್ಲೈಟ್ಸು ಬರ್ತಾ ಇದೆ, ಸ್ಪೆಷಲ್ ಫ್ಲೈಟ್ಸು. ಯಾವ್ಯಾವ ಫ್ಲೈಟಲ್ಲಿ ಯಾರ್ಯಾರು ಬರ್ತಾರೆ ಅದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಯಾಕೆಂದರೆ ಪ್ರೋಟೋಕಾಲು ನಾವು ಒಬ್ಬೊಬ್ಬ MLA ಅವ್ರನ್ನ ಒಬ್ಬೊಬ್ಬ VIP-ಗೆ ಅಟೆಸ್ಟ್ ಮಾಡಿದ್ದೀವಿ. ಮತ್ತು ಅವ್ರಿಗೆ ಅಕಾಮಡೇಷನ್ನು ಕೂಡ ನಾವು ಈಗ ನನ್ನನ್ನೇ ರಿಸೆಪ್ಷನ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಪ್ರೋಟೋಕಾಲು ಮತ್ತು ರಿಸೆಪ್ಷನ್ ಕಮಿಟಿ. ಅದಕ್ಕಾಗಿ ಆ ಸಭೆಗಳನ್ನು ಮಾಡಿದ್ದೀವಿ. ಇಲ್ಲ, ನಾವೇನು ಚರ್ಚೆ ಮಾಡಿಲ್ಲಪ್ಪ. CT ರವಿ ಪ್ರಕರಣದ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಅದು COD ಕೊಟ್ಟಿದ್ದೀವಿ, ಅವ್ರು ಎನ್ಕ್ವೈರಿ ಮಾಡ್ಕೊಳ್ತಾರೆ. ಅದು DG ಅವರು ನೋಡ್ಕೊಳ್ತಾರೆ. ಇಲ್ಲ, ಅದು ಎಲ್ಲವನ್ನು ಸರ್ಕಾರದ ಗಮನಕ್ಕೆ ತರೋದಿಲ್ರಿ. ಅವ್ರು ಪೊಲೀಸ್ ಇಲಾಖೆ ಅವ್ರು ಕೆಲಸ ಮಾಡ್ತಾರೆ. ಸರ್ಕಾರ ಎಲ್ಲದಕ್ಕೂ ಇನ್ವಾಲ್ವ್ ಆಗುತ್ತಾ? ಗವರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದೇರ್ ಅಫೇರ್ಸ್. ನಾವು ಫ್ರೀಡಮ್ ಕೊಡ್ತೀವಿ ಅವರಿಗೆ. ಅವರು
ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕೋ ಮಾಡ್ತಾರೆ. ಸಿಟಿ ರವಿ ಅವರ ಮೇಲೆ ಅಟ್ಯಾಕ್ ಆಗಿ ಸಂಬಂಧಪಟ್ಟಂಗೆ ದೂರು ದಾಖಲಾಗಿ 5-6 ದಿನ ಆದ್ರೂ ಕೂಡ ಒಬ್ಬರು ಆರೋಪಿಯನ್ನ ಅರೆಸ್ಟ್ ಮಾಡಿಲ್ಲ. ಇಲ್ಲ, ನಾವು ಅವತ್ತೇ ಅವ್ರಿಗೆ ಹೊಡೆಯೋಕ್ ಬಂದ್ರು ಅಂತೇಳಿ 24 ಜನನ ಅರೆಸ್ಟ್ ಮಾಡಿ ಆ ಕ್ಷಣದಲ್ಲೇ ನಾವು ಕಳಿಸಿದ್ವಲ್ಲ. ಆಮೇಲೆ ಸಾಯಂಕಾಲಕ್ಕೆ ಕೇಸ್ ತಗೊಂಡು ಬಿಟ್ಟಿದ್ದಾರೆ. ಅದು ಅವರು ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕೋ ಅವ್ರನ್ನ ಬಿಟ್ಟಿದ್ದಾರೆ. ನಮ್ಮನ್ನ ಕೇಳಿ ಮಾಡ್ತಾರ? ಮೀಡಿಯಾದವ್ರನ್ನ ಕೇಳಿ ಮಾಡ್ತಾರ ಅಥವಾ ಸರ್ಕಾರನೇ ಎಲ್ಲದಕ್ಕೂ ಕೇಳಿ ಮಾಡ್ತಾರ? ಅವ್ರಿಗೆ ಪ್ರೊಸೀಜರ್ ಬೇರೆ ನೋಡಿ, ಕೇಳಿ ಸ್ವಲ್ಪ ಕೇಳ್ರಿ. ಇಲ್ಲಿ ನೀವೇನು ಇಂಟ್ರಾಗೇಷನ್ ಮಾಡ್ಬೇಕಾ ಏನು? ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು, ಪ್ರೆಸ್ ಕೇಳುವಾಗ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೀನಿ, ಗೊತ್ತಾಯ್ತಾ? ಈ ಕ್ರಿಸ್ ಕ್ರಾಸ್ ಮಾಡಕ್ ಹೋಗಬೇಡಿ. ಪ್ರಶ್ನೆ ಏನಂದ್ರೆ, ಅವತ್ತು ಗಲಾಟೆ ಮಾಡಕ್ ಬಂದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ, ಮಾಡಿ ತಗೊಂಡೋದ್ರು ಪೊಲೀಸ್ ಸ್ಟೇಷನಲ್ಲಿ. ಅವ್ರನ್ನ ಸಂಜೆವರೆಗೂ ಇಟ್ಕೊಂಡು ಅವ್ರನ್ನ ಆಮೇಲೆ ಅವ್ರಿಗೆ ವಾರ್ನಿಂಗ್ ಮಾಡಿ ಅವರು ಪ್ರೊಸೀಜರ್ ಏನಿದೆ ಅದು ಮಾಡ್ಕೊಂಡಿದ್ದಾರೆ, ಆಯ್ತಾ? ಈಗ ನಾನು ಹೇಳ್ತಾ ಇರೋದು, CODಗೆ ಕೊಟ್ಟಿದ್ದೀವಿ. ನಾವು ಯಾವುದನ್ನು ಕೂಡ ಯಾವುದು ಹೇಳಿಕೆಗಳು ಕೊಡೋಕ್ಕಾಗೋದಿಲ್ಲ, ಕೊಡಬಾರ್ದು. ಅವರು CT ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, DG ಅವ್ರಿಗೆ ಕೊಟ್ಟಿದ್ದಾರೆ, DG ನೋಡ್ಕೊಳ್ತಾರೆ. ಅದಕ್ಕೆ ಸರ್ಕಾರನ ಕೇಳಿದರೆ ಸರ್ಕಾರ ಏನು ಮಾಡಬೇಕು ಹೇಳ್ತೀವಿ. ಸರ್ಕಾರ ಕೇಳೋ ಅಗತ್ಯ ಇಲ್ಲ. ಅವರಿಗೆ ಲೇಡ್ ಔಟ್ ಪ್ರೊಸೀಜರ್ಸ್ ಇದೆ ಪೊಲೀಸಲ್ಲಿ. ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಹಂಗಲ್ಲ, ಬೇರೆ ಡಿಪಾರ್ಟ್ಮೆಂಟ್ನ ರೀತಿ ಇರೋದಿಲ್ಲ. ಇದು ಇಲ್ಲಿಗೆ ಪ್ರತಿಯೊಂದಕ್ಕೂ ಲೇಡ್ ಔಟ್ ಪ್ರೊಸೀಜರ್ಸ್ ಇರುತ್ತೆ. ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ನಾವು ಸರ್ಕಾರ ಸಾರಿ ನಾವು ಇಂಟರ್ಫಿಯರ್ ಆಗಲ್ಲ. ಸೋನಿಯಾ ಗಾಂಧಿ ಅವರು ಏನಾದ್ರು ಗೊತ್ತಿಲ್ಲ, ಅದೇ ನಾನು ಲಿಸ್ಟ್ ಕೇಳಿದ್ದೀನಿ ಅಧ್ಯಕ್ಷರಿಗೆ ಮತ್ತು ನಮ್ಮ DCM ಸಾಹೇಬರಿಗೆ ಲಿಸ್ಟ್ ಕೇಳಿದ್ದೀವಿ. ಹೇಳಿದ್ನಲ್ಲ, ನೀವು ಕೇಳಿಸ್ಕೊಳ್ಬೋದು. 4,500 ಅಂತ ಹೇಳಿದೆ, ನೀವೆಲ್ಲೋ ಕೇಳಿಸ್ಕೊಂಡ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.